ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಡಿಸೈನ್ ಅಲ್ಲ, ಇದು ಬೋಟ್ ನೆಕ್. ನಾನು ಇದರ ಕಟ್ಟಿಂಗನ್ನು ನಿಮಗೆ ತೋರಿಸಿದ್ದೆ. ನಾವೆಲ್ಲ ವರ್ಕನ್ನು ಮಾಡಿಸ್ಕೊಂಬರ್ತೀವಿ. ಆ ವರ್ಕ್ ಮಾಡಿಸ್ಕೊಂಬಂದಾಗ ನೋಡಿ, ಇಲ್ಲಿ ವರ್ಕ್ ಏನು ಡಿಸೈನ್ ಬರುತ್ತೆ ಅದೇ ಡಿಸೈನ್ ಇದಕ್ಕೆ ನಾನು ವರ್ಕ್ ಮಾಡಿಸಿಲ್ಲ, ಲೇಸನ್ನು ಕೊಟ್ಟಿದ್ದೀನಿ. ಸೇಮ್ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ವರ್ಕ್ ಮಾಡಿರೋ ಬ್ಲೌಸ್ ಏನು ಡಿಸೈನ್ ಬರುತ್ತೆ ಅದೇ ಥರ ಪೆಟಲ್ ಥರ ಬಂದಿದೆ ನೋಡಿ. ಇಲ್ಲಿ ನಾನು ಇಷ್ಟನ್ನು ಕೊಟ್ಟೆ, ಆಮೇಲೆ ಅನಿಸ್ತು ಇದನ್ನು ತೋರಿಸ್ಬೇಡೋಣ ಅಂದರೆ ಸ್ಟ್ರೈಟ್ ಇರುತ್ತೆ, ಅದನ್ನು ಯಾವ ರೀತಿ ನಾವು ಕರ್ವ್ ಥರ ಕೊಡೋದು ಅಂತಲೂ ತೋರಿಸ್ತೀನಿ. ಲೇಸ್ಗಳಲ್ಲಿ ಬೇರೆ ಬೇರೆ ಲೇಸ್ಗಳು ಅಂದರೆ ಇದು ಬಂದು ಇದಿಲ್ಲ. ಲೇಸಲ್ಲೂ ಕೂಡ ಏನು ಅಂದರೆ ನಾವು ಶೈನಿಂಗ್ ಇರೋದು ಕೊಡ್ತೀವಿ, ಆದರೆ ಇದು ಶೈನಿಂಗ್ ಇಲ್ಲ. ಇದರೊಳಗೆ ಬೇರೆ ಬೇರೆ ಕಲರ್ಸ್ ಬರುತ್ತೆ. ನಾನು ಬ್ಲ್ಯಾಕ್ ಒಂದು ತೊಗೊಂಬಂದಿದ್ದೆ. ನೀವು ಕಲರ್ಸ್ ಕೂಡ ಬರುತ್ತೆ, ಇದರಲ್ಲಿ ತೊಗೊಂಬರ್ಬೋದು. ಅಂದರೆ ಇದು ಬಂದು ನಾನು ಅದು ನಿಮಗೆ ತೋರಿಸ್ಬೇಕು. ನಾನು ತುಂಬ ದಪ್ಪ ಇರೋದನ್ನು ಕಟ್ ಮಾಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ನಾನು ಲೇಸನ್ನು ನೋಡಿ ಇಲ್ಲಿಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರದ್ದು ನಾನು ಇಟ್ಕೊಂಡಿರ್ತೀನಿ. ಯಾವುದನ್ನು ಕೊಡಬೇಕು ಅಂತ ಅಂದರೆ ಸೇಮ್ ಕಲರ್ ಬಂದಾಗ. ಇಲ್ಲಿ ನೋಡಿ, ಮೊನ್ನೆ ಹೋದಾಗ ಇದನ್ನು ತೊಗೊಂಬಂದೆ, ತುಂಬ ಚೆನ್ನಾಗೈತೆ ನೋಡಿ. ಇದನ್ನು ಸೇಮ್ ವರ್ಕ್ ಮಾಡಿಸಿದಾಗ ಇದು ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ. ಅದು ಕಲರ್ಸ್ ಐತೆ, ನೋಡ್ತಾ ಇರ್ಬೋದು. ಇದು ಕೊಟ್ಟರೆ ವರ್ಕ್ ಮಾಡಿರೋ ಥರನೇ ಬರುತ್ತೆ. ನಾನು ಮ್ಯಾಚಿಂಗ್ ಯಾವುದನ್ನ ಬಂದಾಗ ವರ್ಕ್ ಮಾಡೋ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಕಟ್ ಮಾಡಿಕೊಂಡೆ. ಇದು ತುಂಬ ದೊಡ್ಡದಾಗಿತ್ತು. ಲೇಸ್ ಬಂದು ಬ್ಲ್ಯಾಕ್ದು ನಾನು ತೊಗೊಂಬಂದಿದ್ದೆ. ಬ್ಲ್ಯಾಕು ವೈಟು ಬೇರೆ ಬೇರೆ ಕಲರ್ಸಲ್ಲಿ ತಂದಿದ್ದೆ. ಇದೇನಾಯ್ತಪ್ಪ ಅಂತ ಅಂದರೆ ನಾನು ಅರ್ಧ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಕಟ್ ಮಾಡಿದ್ದೀನಿ. ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದನ್ನು ಬೇಕಾದರೆ ಬೇರೆ ಯಾವುದನ್ನು ಕೊಡ್ಬೋದು. ನೋಡ್ತಾ ಇರ್ಬೋದು, ಇದು ಕೂಡ ವರ್ಕ್ ಥರನೇ ಇರೋದು. ಇದು ಕೂಡ ವರ್ಕ್ ಥರನೇ ಕಾಣಿಸುತ್ತೆ, ಆದರೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಲೇಸ್ಗಳು ಸಿಗುತ್ತೆ, ತುಂಬ ಕಡಿಮೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್. 20 ರೂಪಾಯಿ 1 ಮೀಟರ್ ಇರುತ್ತೆ. ನೀವು 1 ಮೀಟರ್ ತೊಗೊಂಬಂದರೆ ಒಂದು ಬ್ಲೌಸ್ಗೆ ಆರಾಮಾಗಿ ಮಾಡ್ಕೊಬೋದು. 20 ರೂಪಾಯಲ್ಲಿ ನಾವು ವರ್ಕ್ ಮಾಡಿಸೋ ಥರನೇ ಡಿಸೈನನ್ನು ನಾವು ಮಾಡ್ಕೊಬೋದು. ಇದನ್ನು ಕೊಡೋದು ಕೂಡ ಒಂದು ಟ್ರಿಕ್. ಅದನ್ನು ಯಾವ ರೀತಿ ಕೊಡೋದು ಅಂತ ನೋಡಿಸ್ತೀನಿ. ಮತ್ತು ನಾನು ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಕೊಟ್ಟಿಲ್ಲ, ಯಾಕಂದರೆ ಎಡ್ಜಲ್ಲಿ ಇದು ಥ್ರೆಡ್ ಪೈಪಿಂಗ್ ಥರನೇ ಕೆಲಸ ಮಾಡ್ತಿತ್ತು. ಅದಕ್ಕೋಸ್ಕರ ಉಲ್ಟಾ ಸೀದಾ ನೋಡ್ಕೊಳ್ಳೋಣ. ಫಸ್ಟ್ ಉಲ್ಟಾ ಸೀದಾ ನೋಡಿಕೊಂಡು ನಾನೀಗ ತೋರಿಸ್ತೀನಿ ಯಾವ ರೀತಿ. ನೋಡಿ, ಸ್ಟ್ರೈಟ್ ಇರುತ್ತೆ, ಹಿಂಗೆ ಕೊಡೋಕ್ಕಾಗಲ್ಲ. ನೋಡಿ, ಹಿಂಗೆ ಬಂದುಬಿಡುತ್ತೆ. ಇಲ್ಲಿ ಇಲ್ಲ ಅಂದರೆ ಇದಾಗುತ್ತೆ. ನಾನು ತೋರಿಸ್ತೀನಿ, ಅದೇ ಥರ ಕೊಟ್ಕೊಳ್ಳಿ, ನಿಮಗೆ ನೀಟಾಗಿ ಕೂಡ ಬರುತ್ತೆ. ಸ್ಟಾರ್ಟಿಂಗ್ ನಾವು ನಿಧಾನಕ್ಕೆ, ಎಷ್ಟು ನಿಧಾನಕ್ಕೆ ನೀವು ಸ್ಟಾರ್ಟಿಂಗ್ ನೋಡಿ ಹಿಂಗೆ ಇಟ್ಕೊಬೇಕು. ಇಷ್ಟನ್ನು ನಮ್ಗೆ ಇಲ್ಲಿ ಎಷ್ಟು ಲೂಸಿಂಗ್ ನೋಡಿ, ಇಲ್ಲಿ ಇಷ್ಟು ಲೂಸಿಂಗ್ ಐತೆ, ಅಷ್ಟು ಲೂಸಿಂಗ್ ಇರೋದನ್ನು ನಾವು ಹಿಂಗೆ ಇಟ್ಕೊಂಡು, ಏನು ಲೂಸಿಂಗ್ ಐತೋ ಅದನ್ನು ಹಂಗೆ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ನಾವು ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪನೇ ಸ್ಕ್ರೂ ಡ್ರೈವರ್ ಸಹಾಯದಿಂದ ನೋಡಿ ಹಿಂಗೆ ನಿಧಾನಕ್ಕೆ ಸ್ವಲ್ಪನೇ 2ರಿಂದ 3 ಸ್ಟಿಚ್ ಅಷ್ಟೇ, ತುಂಬ ಜಾಸ್ತಿ ಎಲ್ಲ ಬೇಡ, ಅಷ್ಟನ್ನು ನೀವು ಹಿಂಗೆ ಈ ಟ್ರಿಕ್ಕನ್ನೇ ಫಾಲೋ ಮಾಡಬೇಕು. ಇಲ್ಲಾಂದರೆ ನಾವು ಏನು ಕರ್ವ್ ಇರುತ್ತೆ ಅದನ್ನು ನಾವು ಕೊಡೋದಕ್ಕಾಗಲ್ಲ. ನೋಡಿ ಮತ್ತೆ ಕರೆಕ್ಟಾಗಿ ಇಲ್ಲಿ ನಾನು ಕರೆಕ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ನಾನು ಇಲ್ಲಿಗೆ ಏನು ಇರುತ್ತೆ ನೋಡಿ, ಇಲ್ಲಿಗೆ ಬಂದು ಹಿಂಗೆ ಇರಬೇಕು, ಇದು ಹಿಂಗೆ ನಮಗೆ ಕೂರಬೇಕು. ಹಂಗಾಗಿ ನಾನು ಇಷ್ಟಕ್ಕೆ ಹಿಂಗೆ ಇಟ್ಕೊತೀನಿ. ಇಟ್ಕೊಂಡು ಇಷ್ಟು ಕೂಡ ನಾವೇನು ಮಾಡಬೇಕಾಗುತ್ತೆ, ನೀಟಾಗಿ ನಿಧಾನಕ್ಕೆ ಸ್ವಲ್ಪನೇ ಒಂದೊಂದು ಪಾಯಿಂಟು ನೀವು ಈ ರೀತಿ ಸ್ವಲ್ಪ ಕೊಟ್ಕೊಂಬನ್ನಿ. ನೋಡಿ, ನಾವೇನು ಇಟ್ಕೊಂಡಿದ್ದೆ ನಾನು ಅಲ್ಲಿ ಕರೆಕ್ಟಾಗಿ ಬರೋಷ್ಟು ಆಯಿತು. ನಾನಿಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡ್ತಾಯಿಲ್ಲ. ಮೇಯ್ನ್ ಅದು, ಯಾಕಂದರೆ ನಾನು ಹೊಲ್ದ್ಬಿಟ್ಟು ನಾನು ನಿಮಗೆ ತೋರಿಸ್ಬೋದು, ಆದರೆ ನಿಮ್ಗೆ ಅರ್ಥ ಆಗಿರಲ್ಲ. ನೋಡಿ, ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿ ನಿಮ್ಗೆ ಕರೆಕ್ಟ್ ಮಾಡ್ಕೊಬೇಕು ನೀವು ಫಸ್ಟೇನೆ. ಇಲ್ಲ ಅಂದರೆ ಆಮೇಲೆ ನೀವು ಮಾಡ್ಕೊತೀವಿ ಅಂದರೆ ಅದು ಆಗಲ್ಲ.
ನೋಡಿ ಇಲ್ಲಿ ನಿಮಗೆ ಬೇಕಾಗಿಲ್ಲ, ಇಲ್ಲಿ ಯಾವುದೇ ಒಂದು ಇಲ್ಲಿಂದ ಇಲ್ಲಿವರೆಗೂ ನೀವು ಯಾವುದನ್ನು ಕೂಡ ನೀವು ಇದು ಮಾಡೋ ಅಷ್ಟಿಲ್ಲ, ಅಂದರೆ ಲೂಸೆಲ್ಲ ಕೊಡೋ ಅಷ್ಟಿಲ್ಲ. ಇಲ್ಲಿ ನಾರ್ಮಲ್ಲಾಗಿ ನಿಮಗೆ ಸಿಗುತ್ತೆ, ನೀವು ಹೊಲ್ಕೊಂಬಿಡಿ, ನಾರ್ಮಲ್ಲಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಸ್ಟ್ರೈಟ್ ಇತ್ತು ಅಂದಾಗ ಮಾತ್ರ ಆ ಥರ ಮಾಡ್ಕೊಳ್ಳಿ. ಈ ಮೂಲೆಗೆ ಬಂದಮೇಲೆ ನಾನಿಲ್ಲಿ ಒಂದು ಬಟನನ್ನು ಇಡ್ತೀನಿ. ಇಷ್ಟು ಬಂದಮೇಲೆ ಇಲ್ಲಿ ಇಟ್ಕೊಂಡು ನೀವು ಬೇಕು ಅಂದರೆ ಏನು ಮಾಡ್ಬೋದು, ಒಂದು ಗುಂಡು ಪಿನ್ನನ್ನು ಈ ಎಡ್ಜಲ್ಲಿ ಹಿಂಗೆ ಇಟ್ಬಿಟ್ಟು ತಿರುಗಿಸ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾತ್ರ, ಗೊತ್ತಾಯಿತು ಅಂದರೆ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕೈಲಿಟ್ಕೊಂಡು ಬೇಕಾದರೆ ಈ ರೀತಿ ಮಾಡ್ಕೊಳ್ಳಿ. ಗುಂಡು ಪಿನ್ ಇಟ್ಬಿಟ್ಟು ತಿರುಗಿಸ್ಕೋದ್ರಿಂದ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ನಮಗೆ ಇದ್ರ ಥರ ಬರಲಿಲ್ಲ, ಇಲ್ಲೂ ಅಷ್ಟೇ. ಮತ್ತು ಏನು ಮಾಡಿ ಇಲ್ಲಿ ಇದನ್ನು ತೋರಿಸ್ಬೇಕಿತ್ತ ಕೆಲವ್ರು ಅಂದ್ಕೊತಾರೆ, ಇವ್ರಿಗೇನು ಬುದ್ಧಿ ಇಲ್ವಾ, ಇದನ್ನು ತೋರಿಸ್ಬೇಕಿತ್ತ ಅಂತ. ಎಷ್ಟೋ ಜನಕ್ಕೆ ಕರೆಕ್ಟಾಗಿ ಈ ಥರದ ಲೇಸು, ಸ್ಟ್ರೈಟ್ ಲೇಸ್ ಇರೋದು ಕೊಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ. ಹಂಗಾಗಿ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ತೋರಿಸ್ತಾ ಇರೋದಷ್ಟೇ. ನೋಡಿ ನೀಟಾಗಿ ಇಲ್ಲೂ ಕೂಡ ಕರ್ವ್ ಇರೋದ್ರಿಂದ ನಾನೊಂದು ಸ್ವಲ್ಪ ಪುಷ್ ಮಾಡ್ಕೊತೀನಿ. ಅವಾಗೇನಾಗುತ್ತೆ, ನಮಗೆ ಕರ್ವು ಕರೆಕ್ಟಾಗಿ ಬರುತ್ತೆ. ಬೋಟ್ ನೆಕ್ ಡಿಸೈನ್ ಅಂತ ಬಂದರೆ ಬರೀ ಪ್ಲೈನ್ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಹೇಳಬೇಕು ಅಂದರೆ. ಹಂಗಾಗಿ ನಾರ್ಮಲ್ ಇದರೊಳಗೆ ಬ್ಲಾಕ್ ಯಾಕೆ ಕೊಟ್ಟೆ ಅಂತ ನೀವು ಕೇಳ್ಬೋದು. ಬ್ಲಾಕ್ ಇತ್ತು, ಬ್ಲಾಕ್ ಈ ಕಲರ್ ಇತ್ತು ಇದರೊಳಗೆ, ಹಂಗಾಗಿ ನಾನು ಬ್ಲಾಕ್ ಕೊಟ್ಟಿದ್ದೀನಿ, ಮ್ಯಾಚ್ ಆಗುತ್ತೆ ಅಂತ. ನೋಡಿ ಈ ರೀತಿ. ಮತ್ತು ಇನ್ನೊಂದು, ನಾವು ಯಾವ ಲೇಸನ್ನು ಯೂಸ್ ಮಾಡ್ತೀವಿ ಅದೇ ಕಲರ್ ಥ್ರೆಡ್ಡನ್ನು ತೆಗೆದುಕೊಳ್ಳಿ. ನೋಡಿ ಮತ್ತು ನಾನಿಲ್ಲಿ ಫುಲ್ಲು ಸ್ಟಿಚ್ ನೀಟಾಗಿ ಹಾಕ್ಕೊಂಡು ಹೋಗ್ತೀನಿ. ಈಗಿಲ್ಲ, ಈಗ ಕಷ್ಟ ಆಗಲ್ಲ ನಿಮಗೆ, ಆರಾಮಾಗಿ ಹಾಕ್ಕೊಂಡು ಬರ್ಬೋದು. ನಾನಿಲ್ಲಿ ಇದನ್ನು ಹಾಕಿರೋದು, ಸ್ಟಿಚ್ ಹಾಕಿರೋದು ಕೂಡ ಕಾಣಿಸ್ತಾ ಇಲ್ಲ. ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿದ್ದೀನಿ. ಮತ್ತು ಏನು ಡಿಸೈನ್ ಇದೆ ಅದು ವರ್ಕ್ ಮಾಡಿರೋ ಥರನೇ ಬಂದಿದೆ. ನೋಡಿ ಎಲ್ಲೂ ಕೂಡ ಒಂದು ಚೂರು ಕೂಡ ಫ್ರಿಲ್ ಆ ಥರ ಬರೋದಾಗಿರ್ಬೋದು ಅಥವಾ ಎಳೆಯ ಥರ ಆಗಿರ್ಬೋದು, ಏನಾಗಿಲ್ಲ. ನೋಡಿ ಎಷ್ಟು ನೀಟಾಗಿ ವರ್ಕ್ ಮಾಡಿಸಿದ್ದೀವೇನೋ ಅನ್ನೋ ಥರನೇ ಬಂತು ನೀಟಾಗಿ. ನೋಡಿ ಎರಡೂ ಸೈಡ್ದು ಇಟ್ಟು ತೋರಿಸ್ತೀನಿ ನಾನು. ನಾವು ವರ್ಕ್ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಇಷ್ಟು ವರ್ಕಿಗೆ ನಾವು ಮಿನಿಮಮ್ 250 ರುಪೀಸ್ 300 ರುಪೀಸನ್ನು ಕೊಡಬೇಕಾಗತ್ತೆ. ನಾನಿಲ್ಲಿ ಆರಾಮಾಗಿ ಲೇಸನ್ನು ಕೊಟ್ಟು ಒಂದು ಸಿಂಪಲ್ ಡಿಸೈನನ್ನು ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಬ್ಲಾಕ್ ಕಲರ್ದು ಫ್ಲವರ್ಸ್ ಏನು ಎಡ್ಜಿದೆ ಅದು ಬಂದಿದೆ, ಹಂಗಾಗಿ ನಾನು ಬ್ಲಾಕ್ ಕಲರ್ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ವ ಫ್ರೆಂಡ್ಸ್. ಇನ್ನೊಂದು ನೀವು ಕೇಳ್ಬೋದು, ಈ ಕಡೆ ಮೇಲ್ಗಡೆ ಕಿತ್ಕೊಂತು ಈ ಕಡೆಗೆ ಹಿಂಗೆ ಅಂತ. ಇದು ಸೀದಾ ಕೊಟ್ಟಿರೋದ್ರಿಂದ ಹಿಂಗೆ ಬಂತಲ್ವ, ಹಂಗೆ ಹೋಯ್ತು ಅಂತ ಏನೋ ವ್ಯತ್ಯಾಸ ಏನಾಗಲ್ಲ. ಇಲ್ಲಾಂದರೆ ಈ ಕಡೆ ಉಲ್ಟಾ ಕೊಡಬೇಕಿತ್ತು. ಉಲ್ಟಾ ಕೊಟ್ಟರೆ ಅಷ್ಟು ಒಂದು ಕಡೆ ಶೈನಿಂಗ್ ಇರುತ್ತೆ, ಒಂದು ಕಡೆ ಶೈನಿಂಗ್ ಇರಲ್ಲ. ಹಾಗಾಗಿ ಸೇಮ್ ಪರವಾಗಿಲ್ಲ, ಅಷ್ಟೊಂದೆಲ್ಲ ಏನು ತಲೆ ಕೆಡಿಸ್ಕೊಳೋ ಅಷ್ಟಿಲ್ಲ, ನೀಟಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.